ನಮ್ಮಲ್ಲಿ ಕೋಟ್ಯಾಂತರ ದೇವತೆಗಳಿದ್ದಾರೆ, ಆದ್ರೂ ಕೂಡ ಕಲಿಯುಗದಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳನ್ನೇ ಕಲಿಯುಗದ ಕಲ್ಪವೃಕ್ಷ ಅಥವಾ ಕಲಿಯುಗದ ಕಾಮಧೇನು ಅಂತ ಯಾಕೆ ಕರಿತೀವಿ? ಒಂದು ವಾಮನ ಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಅಂದರೆ ಆರಂಭದಲ್ಲಿ ಪ್ರಹ್ಲಾದರಾಜರಿಗೆ ನರಸಿಂಹನ ದರ್ಶನ ಆದಾಗ ವರವನ್ನು ಕೇಳಿಕೊ ಅಂತ ಹೇಳ್ತಾನೆ. ಆವಾಗ ಪ್ರಹ್ಲಾದ ನಿರಾಕರಣೆ ಮಾಡ್ತಾನೆ. ಒಂದು ಕಾಲಾಂತರದಲ್ಲಿ ಅಂದರೆ ಪ್ರಹ್ಲಾದನು ಪಕ್ವ ಅವಸ್ಥೆಗೆ ಬಂದಾಗ ಬದರಿನಾರಾಯಣನ ಕ್ಷೇತ್ರಕ್ಕೆ ಪ್ರಹ್ಲಾದ ಹೋಗ್ತಾನೆ. ಆವಾಗ ನಾರಾಯಣ ಸಂದರ್ಶನ ಮಾಡ್ತಾನೆ. ಏನೇನು ಜೀವನದಲ್ಲಿ ಸಿಗಬೇಕು ನಿನ್ನ ಅನುಗ್ರಹದಿಂದ ಎಲ್ಲ ಪಡೆದಿದ್ದೇನೆ, ನನಗ್ಯಾವುದು ವರ ಬೇಡ. ಕಲಿಯುಗದ ಜನಗಳಿಗೆ ದೇವರು, ನಂಬಿಕೆ, ಧರ್ಮ ಅನ್ನೋದರ ಬಗ್ಗೆ ಆಸಕ್ತಿ ಕಡಿಮೆ ಆಗುತ್ತೆ. ಅಂಥ ಜನರಿಗೆ ಅಧ್ಯಾತ್ಮ, ನಮ್ಮ ಭಾರತೀಯತೆ, ನಮ್ಮ ದೇಶ, ನಮ್ಮ ಭಗವದ್ಭಕ್ತಿ ಇದರ ಬಗ್ಗೆ ಒಂದು ದೃಷ್ಟಾಂತವಾಗಿ ನಿಲ್ಲುವ ಸಾಧಕ ನಾನಾಗಬೇಕು. ಕಲಿಯುಗದ ಕಲ್ಪವೃಕ್ಷ ನಾನಾಗಬೇಕು. ಆ ಜನಗಳಿಗೆಲ್ಲ ನಂಬಿಕೆ ಬಂದು ನಿನ್ನ ಪಾದಾರವಿಂದ ಸೇರಬೇಕು. ನಾರಾಯಣ ತಥಾಸ್ತು ಅಂತ ವರ ಕೊಟ್ಟ.